ಹಾಯ್ ಹಲೋ ನಮಸ್ತೆ ಕೆಚ್ಚದೆ ಕನ್ನಡಿಗರೇ. ಈಗಿನ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದರೆ, ನಾನು ನನ್ನ ಕೆಲಸದ ನಿಮಿತ್ತವಾಗಿ ಬಾದಾಮಿಗೆ ಬಂದಿದ್ದೆ. ಬಾದಾಮಿಗೆ ಬಂದ ತಕ್ಷಣ ಇಲ್ಲೊಂದು ಅದ್ಭುತವಾದ ನ್ಯೂ ಟೆಕ್ನಾಲಜಿಯನ್ನು ನೋಡಿದೆ. ಆ ಟೆಕ್ನಾಲಜಿ ಏನು ಎಂತ ಅನ್ನೋದು ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೋಕ್ಕೆ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾವ ರೀತಿಯಾಗಿ ನ್ಯೂ ಟೆಕ್ನಾಲಜಿ ಇದೆ, ಏನಿದೆ, ಅದು ನನಗನ್ಸಿದ ಮಟ್ಟಿಗೆ ಬಾಗಲಕೋಟೆ ಆಗ ಸುತ್ತಮುತ್ತಲೇ ಈ ಟೆಕ್ನಾಲಜಿಯನ್ನು ಯಾರೂ ಯೂಸ್ ಮಾಡಿಲ್ಲ. ಅದು ಎದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಏನು ಅನ್ನೋದು ಕುತೂಹಲ ನನಗೂ ಇತ್ತು. ನಿಜವಾಗ್ಲೂ ನಾನು ಬಂದ ತಕ್ಷಣ ನೋಡಿ ನಾನು ಕೂಡ ಒಂದು ಸ್ವಲ್ಪ ಇದನ್ನು ವಿಡಿಯೋ ಮಾಡಿ ತೋರಿಸ್ಬೇಕು ಜನಕ್ಕೆ. ಮತ್ತು ಎಷ್ಟು ಅನುಕೂಲ ಮತ್ತು ಹೈಜೆನಿಕ್ ಆಗಿರ್ತೇವೆ, ಅದ್ಭುತವಾಗಿ ಒಂದು ಅಡುಗೆಯನ್ನು ಮಾಡ್ಬೋದು. ಅದು ಯಾವ ನ್ಯೂ ಟೆಕ್ನಾಲಜಿ ಏನು ಎಂತ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಈ ಅಂಗಡಿಯನ್ನು ನೋಡಿಬಿಡಿ. ಫಾಸ್ಟ್ ಫುಡ್ ಅರ್ಮಾನ್ ಫಾಸ್ಟ್ ಫುಡ್ ಸೆಂಟರ್ ಇದೆ. ಇದು ಬಾದಾಮಿಯ ರಾಮದುರ್ಗ್ ಕ್ರಾಸಲ್ಲಿ, ಏನು ರಾಮದುರ್ಗ್ ಕ್ರಾಸ್ ಇದೆ ಅಲ್ಲಿದೆ. ಈ ಅಂಗಡಿಯನ್ನು ನೋಡಿಬಿಡಿ. ಆ ನ್ಯೂ ಟೆಕ್ನಾಲಜಿ ಏನು ಎಂತ ಅನ್ನೋದನ್ನು ನಾನು ಅಲ್ಲಿ ಅವ್ರ ಜೋಡನೆ ಮಾತಾಡ್ಕೊಂಡು ತೋರಿಸ್ತೀನಿ. ಆ ನ್ಯೂ ಟೆಕ್ನಾಲಜಿ ಬಗ್ಗೆ ಅವರು ನೋಡ್ಬೋದು. ನ್ಯೂ ಟೆಕ್ನಾಲಜಿ ಅಂದರೆ ಇಲ್ಲಿದೆ ನೋಡಿ. ಇದೇ ನಿಮಗೆ ಕಾಣಿಸ್ತಾ ಇದೆಯೋ? ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಇಲ್ಲ ಅಂದರೆ ಮುಂದೆ ನೋಡಿ ನಾನು ತೋರಿಸ್ತೀನಿ ಏನು ಅಂತ. ಇದು ಎಗ್ ರೈಸ್ ಮಾಡುವ ಮಿಷಿನು. ಇದು ನ್ಯೂ ಟೆಕ್ನಾಲಜಿ ನೋಡ್ಬೋದು. ಎಗ್ ರೈಸ್ ಮಾಡುವ ಮಿಷಿನು, ಅದು ಕೂಡ ಬಾಗಲಕೋಟೆ ಜಿಲ್ಲೆ ಎಲ್ಲೂ ಇಲ್ಲ. ನಾನು ಹುಬ್ಳಿಯಲ್ಲೂ ಕೂಡ ಇಲ್ಲ, ಅದು ಬಾದಾಮಿಯಲ್ಲಿದೆ. ಸರ್, ಅದಕ್ಕೆ ಏನೇನು ಹಾಕ್ತಾರೆ? ಹಾಂ, ಮಸಾಲೆ ಹಾಕ್ಬೇಕ್ರಿ. ಮಸಾಲೆ ಹಾಕಿದ ತಕ್ಷಣ ತಾವ ಏನು ಇದ್ರ ಮಾಡಂಗಿಲ್ಲ, ತಾನ ರೆಡಿ ಆಗ್ತೈತ್ರಿ ಅದು ನೋಡಿ. ಇದು ನ್ಯೂ ಟೆಕ್ನಾಲಜಿ, ಅದು ಕೂಡ ಬಾದಾಮಿಯಲ್ಲಿ ನೋಡ್ತಾ ಇರೋದು. ಇದು ಕೂಡ ಈ ಒಂದು ಹನುಮಾನ್ ಏನು ಅಂಗಡಿ ಇದು ನೋಡಿ, ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ಇದು ನೋಡಿ, ಈಗ ರೈಸ್ ಹಾಕಿದ್ದಾರೆ. ಅದಾದ ತಕ್ಷಣ ಅದು ಮಸಾಲೆನ ರೆಡಿ ಮಾಡ್ಕೊಂಡಿದ್ದಾರೆ ಅವರು. ಸತ್ತಿ ಹೊಡೆದು ಅದೇನು ಮಸಾಲೆ ಬರುತ್ತೋ ಅದು ರೆಡಿ ಮಾಡ್ಕೊಂಡಿದ್ದಾರೆ. ರೆಡಿ ಮಾಡ್ಕೊಂಡು ಆ ಮಿಷಿನ್ ಒಳಗೆ ಹಾಕ್ತಾ ಇದ್ದಾರೆ. ನ್ಯೂ ಟೆಕ್ನಾಲಜಿ ಎಗ್ ರೈಸ್ ಮಾಡೋ ಮಿಷಿನು ಅದರಲ್ಲಿ ಹಾಕ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಕೈಯಿಂದ ಕಲಿಸೋದು, ಬುಟ್ಟಿ ತಿರುವುದು ಆ ಥರ ಏನೂ ಇಲ್ಲ. ಮೇಲ್ಗಡೆ ಉಪ್ಪು, ಅದೇ ಥರನಾಗಿ ಖಾರ, ಹಾಂ, ಮತ್ತೇನಾಗ್ತಿದೆ ಅದಕ್ಕೆ? ಮಸಾಲೆ ಮುಗೀತು. ಈ ಕಲಸೋದು ಏನೂ ಇಲ್ರಿ ಇದಕ್ಕೆ. ಎಷ್ಟು ನಿಮಿಷ ಒಳಗೆ ರೆಡಿ ಆಗ್ತೈತಿ? 2 ನಿಮಿಷ ಒಳಗೆ. ಒಮ್ಮೆ ಹಾಕಿದ್ರೆ ಎಷ್ಟು ಮಂದಿ, ಎಷ್ಟು ಪ್ಲೇಟ್ ಆಗ್ತೈತ್ರಿ ಅದು? ಸುಮಾರು ಇಲ್ಲಂದ್ರೂ ಒಂದು 40 ಪ್ಲೇಟ್ ಆಗ್ಬೋದು. ಸುಮಾರು 40 ಪ್ಲೇಟ್ ಆಗ್ಬೋದು. ಹಾಂ, ನೋಡಿ ಬಂಧುಗಳೇ, ನೋಡಿ ಯಾವ ರೀತಿಯಾಗಿ ಟೆಕ್ನಾಲಜಿ ಮುಂದುವರೆದಿದೆ. ಅದು ಕೂಡ ಬಾದಾಮಿಯಲ್ಲಿ ಕೂಡ ಈ ರೀತಿಯಾಗಿ ನೋಡಿ. ಇವಾಗ ಜಸ್ಟ್ ಅವ್ರು ಹಾಕಿದ್ರು ನೋಡಿ. ಮತ್ತೆ ರಿವರ್ಸು ಅಂದರೆ 2 ಆಪ್ಷನ್ ಇದೆ. ಈ ಕಡೆಯಿಂದನೂ ರೋಲ್ ಆಗುತ್ತೆ ಮತ್ತು 2 ಕಡೆಯಿಂದನೂ ರೋಲ್ ಆಗುತ್ತೆ ನೋಡಿ. ಯಾವ ರೀತಿಯಾಗಿ ಕೈಯಿಂದ ಕೆಲಸಲ್ಲ, ಏನು ಇದನ್ನು ಮಾಡಲ್ಲ, ಯಾವುದೇ ತರನಾಗಿ ಮನುಷ್ಯನ ಸಹಾಯ ಇಲ್ಲ, ತಾನಾಗೆ ರೆಡಿಯಾಗಿ ರೆಡಿ ಆಯ್ತು. ಈಗ ಎಗ್ ರೈಸು ನೋಡಿ, 5 ನಿಮಿಷದಲ್ಲಿ ಎಗ್ ರೈಸು ನೋಡಿ ಯಾವ ರೀತಿಯಾಗಿ ಬಂದಾಯ್ತು ಎಗ್ ರೈಸು. ಮನುಷ್ಯನಿಗೆ ಏನು ಟೆಕ್ನಾಲಜಿ ಮುಂದುವರೆದಿದೆ ಅಂತ ನೀವು ನೋಡ್ಬೋದು. ಯಾವ ರೀತಿಯಾಗಿ ಒಂದು 5 ನಿಮಿಷ ಕೂಡ ಆಗಿಲ್ಲ, ಒಂದು 40 ಪ್ಲೇಟ್ ಎಗ್ ರೈಸ್ ರೆಡಿ ಆಯಿತು. ಇದು ನ್ಯೂ ಟೆಕ್ನಾಲಜಿ. ಯಾವ ರೀತಿಯಾಗಿ ಒಂದು ದೇಶ ಮುಂದುವರೆದಿದೆ, ಯಾವ ರೀತಿಯಾಗಿ ಒಂದು ಟೆಕ್ನಾಲಜಿ ಬಂದಿದೆ ಅಂತ ನೀವು ನೋಡ್ಬೋದು. ನಾನು ನೋಡ್ದಂಗೆ ಹುಬ್ಳಿ, ಧಾರವಾಡ, ಬಾಗಲಕೋಟೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅನಿಸುತ್ತೆ. ಎಲ್ಲಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ, ರೆಡಿ ಆಯಿತು. ಇಲ್ಲಿ ಏನಪ್ಪ ಅಂದರೆ ಒಂದು ನೋಡಿ, ಅದ್ಭುತವಾದ ಬಿಸಿ ಬಿಸಿಯಾದ ಎಗ್ ರೈಸನ್ನು ರೆಡಿ ಮಾಡಿದ್ರು. ಮೇಲ್ಗಡೆ ಅದು ಇದನ್ನು ಹಾಕಿಬಿಡ್ತಾರೇನೋ, ಮುಗಿದೋಯ್ತು. ಇದನ್ನು ಇದು ನೋಡಿ, ಇದು ಮಿಷಿನ್ ತರಬೇಕಂತ ಎಲ್ಲಿಂದ ತಂದ್ರಿ? ಇದು ಏನು ಅನ್ನಿಸ್ತು ನಿಮಗೆ? ಹುಬ್ಳಿ. ಹಾಂ, ಜನ ಬರ್ಬೇಕಂದ್ರೆ ಇಲ್ಲಿ ನಿಮ್ಮ ಅಂಗಡಿಗೆ ಬರ್ಬೇಕಂದ್ರೆ ಎಲ್ಲಿಗೆ ಬರ್ಬೇಕ್ರಿ? ಎಗ್ ರೈಸ್ ತಿನ್ನಾಕ ಇಲ್ಲಿ ಎಗ್ ರೈಸ್ ಹೆಸರು, ಅಂಗಡಿ ಹೆಸರೇನು? ಬಾದಾಮಿ ರಾಮದುರ್ಗ್ ಕ್ರಾಸ್, ಅರ್ಮಾನ್ ಫಾಸ್ಟ್ ಫುಡ್. ಹಾಂ,
ನೋಡಿ ಬಂಧುಗಳೇ, ಇದು ಬಾದಾಮಿಯಲ್ಲಿ ನಾನು ಇಲ್ಲಿ ಬಂದಾಗ ಒಂದು ನ್ಯೂ ಟೆಕ್ನಾಲಜಿ ಬಗ್ಗೆ ನೋಡಿದೆ. ಯಾರಾದರೂ ಸುತ್ತಮುತ್ತಲ ಬಾದಾಮಿಯವರು ಇದ್ದಾಗ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿದೆ. ನೀವು ನೋಡ್ಬೋದು, ಬಾದಾಮಿ ಸುತ್ತಮುತ್ತಲು ಇದ್ದಾಗ ಅರ್ಮಾನ್ ಫಾಸ್ಟ್ ಫುಡ್ ರಾಮದುರ್ಗ್ ಕ್ರಾಸಲ್ಲಿ ಈ ಅಂಗಡಿ ಲೊಕೇಟ್ ಆಗಿದೆ. ಯಾವುದೇ ಪ್ರಮೋಷನ್ಗಾಗಿ ಮಾಡ್ತಾ ಇಲ್ಲ, ನಿಜವಾಗ್ಲೂ ನಾನು ಅದು ಭಾಳ ನನಗೆ ಒಂಥರ ನೋಡಿದ ತಕ್ಷಣ ಟೆಕ್ನಾಲಜಿ ಹೊಂದಿದೆ ಅನ್ನಿಸ್ತು. ಅದಕ್ಕಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೆ. ನೋಡ್ಬೋದು ಯಾವ ರೀತಿಯಾಗಿ ದೇಶ ಮುಂದುವರೆದಿದೆ, ಯಾವ ರೀತಿಯಾಗಿ ಎಗ್ ರೈಸ್ ಮಾಡ್ಬೇಕು. ಇಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ ಕ್ವಿಕ್ಕಾಗಿ ಎಗ್ ರೈಸ್ ರೆಡಿ ಆಗುತ್ತೆ. ಆಮೇಲೆ ಏನು ನೌಕರರು ಕಡಿಮೆ ಆಗ್ತಾರೆ ಮತ್ತು ಶುಚಿಯಾಗಿ, ಮತ್ತು ಯಾವುದೇ ಒಂದು ಕೈ ಆಡಿಸೋದಾಗಲಿ ಯಾವುದಾಗಲಿ ಇರೋಲ್ಲ, ಶುಚಿಯಾಗಿರುತ್ತೆ. ಇಂಥದನ್ನು ದಯವಿಟ್ಟು ನೋಡ್ಬೋದು. ಅದು ಕೂಡ ಬಾದಾಮಿಯ ಅರ್ಮಾನ್ ಫಾಸ್ಟ್ ಫುಡ್ ಸೆಂಟ್ರಲ್ಲಿ ಇದಿದೆ. ಭಾಳ ಖುಷಿ ಆಯಿತು. ಈ ಥರ ಬಾದಾಮಿಯಲ್ಲೂ ಕೂಡ ಟೆಕ್ನಾಲಜಿಯನ್ನು ಮುಂದುವರಿಸ್ತಾ ಇದ್ದಾರೆ. ಎಂಥ ಒಂದು ಟೆಕ್ನಾಲಜಿ ಅಂತ ಹೇಳ್ಬೋದು. ನೀವು ನೋಡಿದ್ರೆ ವಿಡಿಯೋ ಎಲ್ಲರೂ ಕೂಡ ನಮಸ್ಕಾರ. ಯಾರು ಸುತ್ತಮುತ್ತ ಇದ್ದರೂ ಕೂಡ ಬಂದು ನೀವು ನೋಡ್ಕೋಬೋದು. ಎಲ್ಲರೂ ಕೂಡ ನಮಸ್ಕಾರ.